ಅಪ್ಪಟ ಕನ್ನಡತಿ ಅಭಿಮಾನದ ಬದುಕು ಒಂದಾಗಿದ್ದ ಶಾಲೆ ಪ್ರಾರಂಭಿಸಲು ಪ್ರತಿ ವಿದ್ಯಾರ್ಥಿಗೆ 5,000 ರೂಪಾಯಿ ಘೋಷಣೆ. ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬೆಳೆದ್ರೆ ಕನ್ನಡ ಶಾಲೆ, ನೆಲ ಜಲ ಭಾಷೆ ಉಳಿಸಿ ಬೆಳೆಸುವ ಛಲವಿರಬೇಕು ಎಂಬುದಕ್ಕೆ ಉದಾಹರಣೆ ನಿಪಾಣಿ ಕನ್ನಡ ಶಾಲೆ ಮುಖ್ಯೋಪಾಧ್ಯಾಯಿಕಿ ಮಂಗಳಾ ಅಭ್ಯಂಕರ್. ನಿಪಾಣಿ ತಾಲೂಕಿನ ಗಡಿ ಗ್ರಾಮಗಳಲ್ಲಿ ಅನೇಕ ಕನ್ನಡ ಶಾಲೆಗಳನ್ನು ಮುಚ್ಚುವ ಹಂತದಲ್ಲಿರುವಾಗ ಸರ್ಕಾರ, ಜನಪ್ರತಿನಿಧಿಗಳು, ಕನ್ನಡದ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ನ ಅಧಿಕಾರಿಗಳು ಸತತ ಪ್ರಯತ್ನಿಸುತ್ತಿರುವಾಗ ಸ್ವತಃ ತನ್ನ ಸಂಬಳದಲ್ಲಿ 5,000 ರೂಪಾಯಿ ಪ್ರತಿ ವಿದ್ಯಾರ್ಥಿಗೆ ನೀಡಿ ಗಡಿ ಭಾಗದಲ್ಲಿರುವ ಹಡನಾಳ ಗ್ರಾಮದಲ್ಲಿಯ ಪಾಲಕರಿಗೆ ಕನ್ನಡದ ಅರಿವು ಮೂಡಿಸುವ ಮೂಲಕ ಹೃದಯದಿಂದ ಹೊರಬಂದ ಕನ್ನಡದ ಕಂಪು ಮೆಚ್ಚುವಂತಹದ್ದು. ಕನ್ನಡ ಶಾಲೆ ಕೆಲ ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ಶಾಲೆ ಬಾಗಿಲು ತೆರೆದು ಮಕ್ಕಳ ಕಾಲರವ ಮತ್ತೊಮ್ಮೆ ಕೇಳೋಣವೆಂದು ಸಂಕಲ್ಪ ಹೊತ್ತು ಗ್ರಾಮಸ್ಥರ ಪ್ರತಿ ಮನೆ ಬಾಗಿಲು ತಟ್ಟಿ ಪಾಲಕರ ಮನವೊಲಿಕೆಗೆ ಮುಂದಾಕಿತ್ತು. ಜನಪ್ರತಿನಿಧಿಗಳ, ಶಿಕ್ಷಣ ಸಚಿವರ, ಶಾಸಕರ ಕನ್ನಡ ಶಾಲೆಗಳ ಸುಧಾರಣೆ ಇಚ್ಛಾಶಕ್ತಿ ಕೊರತೆಯನ್ನ ಎತ್ತಿ ಹಿಡಿದಂತಾಗಿದೆ. ಮಂಗಳಾ ಅಭ್ಯಂಕರ್ ನಿಪ್ಪಾಣಿ ಪಟ್ಟಣದ ಕನ್ನಡ ಶಾಲೆ ಕ್ರಮಾಂಕ 3ರಲ್ಲಿ ದಕ್ಷ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮಹಿಳಾ ಪ್ರತಿನಿಧಿಯಾಗಿದ್ದು, ತಾಲೂಕಿನಾದ್ಯಂತ ಶಿಕ್ಷಣ ಪ್ರೇಮಿಗಳಿಂದ ಹಾಗೂ ಕನ್ನಡ ಮನಸ್ಸುಗಳಿಂದ ಅಭಿನಂದನೆಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.